ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಮಾರ್ಚ್ 31ರ ಒಳಗಡೆ ನೀವು ಈ ಕೆಲಸವನ್ನು ಮಾಡ್ತಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಲಾಕ್ ಆಗ್ಬೋದು. ಹಾಗಾಗಿ ನೀವು ಏನು ಚೇಂಜಸ್ ಅನ್ನ ಮಾಡ್ಕೋಬೇಕು, ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಏಪ್ರಿಲ್ 1ರಿಂದ ನಿಮ್ಮ ಬ್ಯಾಂಕ್ ವ್ಯವಹಾರಗಳಲ್ಲಿ ತೊಂದರೆ ಆಗ್ಬೋದು ಅಥವಾ ಕೈಗೆ ಬರುವಂಥ ಸಂಬಳದಲ್ಲಿ ಕಡಿತ ಕೂಡ ಆಗ್ಬೋದು. ಹಾಗಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನೀವು ಮಾಡ್ಕೋಬೇಕು. ಮೊದಲನೇದಾಗಿ ಪ್ಯಾನ್ ಕಾರ್ಡ್ ಅನ್ನು ಪಡೆಯೋದಕ್ಕೆ ಕೇವಲ ಆಧಾರ್ ನೀಡುವ ಸುಲಭ ಪದ್ಧತಿ 2026ರ ಮಾರ್ಚ್ 31ಕ್ಕೆ ಕೊನೆಗೊಳ್ತಾ ಇದೆ. ಏಪ್ರಿಲ್ನಿಂದ ಹೊಸ ಕಟ್ಟುನಿಟ್ಟಿನ ನಿಯಮಗಳು ಜಾರಿಗೆ ಬರ್ತಾ ಇವೆ. ಆದ್ದರಿಂದ ಹೊಸ ಕಾರ್ಡ್ ಬೇಕಿದ್ದವರು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ತೆರಿಗೆ ಉಳಿಸೋದಕ್ಕೆ ಕೂಡ ಇದೊಂದು ಸುವರ್ಣಾವಕಾಶ. ಸೆಕ್ಷನ್ 80C ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಪಡಿಬೇಕೆ? ಹಾಗಿದ್ರೆ PF ಸುಕನ್ಯಾ ಸಮೃದ್ಧಿ ಯೋಜನೆ ಅಥವಾ NPS ನಲ್ಲಿ ಮಾರ್ಚ್ 31ರ ಒಳಗಡೆ ಹಣವನ್ನು ಜಮೆ ಮಾಡಿ. ಹಾಗೆ ವಿಮೆ ಪ್ರೀಮಿಯಂ ಬಾಕಿ ಇದ್ರೆ ಈಗಾಗಲೇ ಕಟ್ಟಿ, ಇಲ್ಲದಿದ್ರೆ ಈ ವರ್ಷದ ಟ್ಯಾಕ್ಸ್ ಬೆನಿಫಿಟ್ ಕೂಡ ನಿಮ್ಮ ಕೈ ತಪ್ಪಿ ಹೋಗಲಿದೆ. ಅದೇ ರೀತಿ ನೀವು ಎಲ್ಲೆಲ್ಲಿ ಹೂಡಿಕೆ ಮಾಡ್ತಿದ್ದೀರಿ ಎಂಬ ದಾಖಲೆಗಳನ್ನು ನಿಮ್ಮ ಕಂಪನಿಗೆ ಸಲ್ಲಿಸಲು ಇದೇ ಕೂಡ ಕೊನೆಯ ಸಮಯ. ಇಲ್ಲದಿದ್ರೆ ನಿಮ್ಮ ಸಂಬಳದಲ್ಲಿ TDS ರೂಪದಲ್ಲಿ ಹೆಚ್ಚಿನ ಹಣ ಕೂಡ ಕಡಿತ ಆಗ್ಬೋದು. ಇನ್ನು ಮಾರ್ಚ್ 31ರಂದು ಬ್ಯಾಂಕ್ಗಳಲ್ಲಿ ಮತ್ತು ಆನ್ಲೈನ್ ಪೋರ್ಟಲ್ಗಳಲ್ಲಿ ವಿಪರೀತ ರಶ್ ಇರುತ್ತೆ. ಪಾವತಿ ಮಾಡುವಾಗ ಸರ್ವರ್ ಬ್ಯುಸಿಯಾಗಿ ಹಣ ಕಡಿತವಾಗಿ ಅಪ್ಡೇಟ್ ಆಗದಿದ್ರೆ ತೊಂದರೆ ಕೂಡ ಆಗ್ಬೋದು. ಹಾಗಾಗಿ ಮಾರ್ಚ್ 28ರ ಒಳಗಡೆ ನಿಮ್ಮ ಎಲ್ಲ ಆನ್ಲೈನ್ ಪಾವತಿಗಳನ್ನು ಮುಗಿಸ್ಕೊಳ್ಳೋದು ಕೂಡ ಮುಖ್ಯ. ಅಲ್ಲದೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಮತ್ತು ಪ್ಯಾನ್ ಸರಿಯಾಗಿ ಲಿಂಕ್ ಆಗಿದೆಯಾ ಅಂತ ಹೇಳಿ ಒಮ್ಮೆ ಪರಿಶೀಲನೆ ಕೂಡ ಮಾಡ್ಕೊಳ್ಳಿ. ಸ್ನೇಹಿತರೆ, ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಇನ್ನು ನಮ್ಮ ಚಾನೆಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.